ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲೂ ಕೂಡ ಮಳೆ ಅವಾಂತರ. ಸೀದಾ ಮನೆ ಒಳಗಡೆನೆ ಚರಂಡಿ ನೀರು ನುಗ್ಗಿದೆ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಆಗ್ತಾ ಇದೆ. ಗಬ್ಬು ವಾಸನೆ ಬರ್ತಾ ಇದೆ. ಇನ್ನು ಎನ್ಸಿ ಕಾಲೋನಿಯಲ್ಲಿ ಮಳೆ ನೀರಿನಲ್ಲಿ ಸಾಕು ನಾಯಿ ಪಪ್ಪಿ ಸಾವನ್ನಪ್ಪಿದೆ. ರಾತ್ರಿ ನೀರು ಹರಿದು ಬರ್ತಾ ಇದ್ದಂತೆ ಎಲ್ಲರನ್ನೂ ಕೂಡ ಈ ನಾಯಿ ಪಾಪ ಎಬ್ಸಿದೆ. ನೀರು ಬರ್ತಾ ಇದೆ, ನಾಯಿ ಗೊತ್ತಾಗಿದೆ. ಮನೆಯವರು ಬಾಗಿಲು ಓಪನ್ ಮಾಡುವಷ್ಟರಲ್ಲಿ ಪಾಪ ನಾಯಿ ಮುಳುಗಿ ಸಾವನ್ನಪ್ಪಿದೆ. ಎನ್ಸಿ ಕಾಲೋನಿಯಲ್ಲಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮಳೆಯ ನೀರಿನಲ್ಲಿ ಮುಳುಗಿ ಸಾಕು ನಾಯಿ ಸಾವನ್ನಪ್ಪಿದೆ. ಸಾಕು ನಾಯಿ ಪಪ್ಪಿ ರಾತ್ರಿ ಮನೆಯವರನ್ನೆಲ್ಲರನ್ನು ಎಬ್ಸಿದೆ. ಅದು ಬೊಗಳಿದೆ. ಮಳೆ ನೀರು ಬರ್ತಾ ಇದೆ ಅನ್ನುವಂತ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಮನೆಯವರು ಇನ್ನೇನು ಬಾಗಿಲು ಓಪನ್ ಮಾಡಬೇಕು ಅನ್ನುವಷ್ಟರಲ್ಲಿ ಪಾಪ ನೀರಿನಲ್ಲಿ ಮುಳುಗಿ ಸತ್ತೋಗಿರೋದು ಗಮನಿಸ್ತಾ ಇದೀವಿ. ಇದಕ್ಕಿಂತ ಮನೆಯವರಿಗೆ ಒಂದ್ ರೀತಿಯಲ್ಲಿ ನೋವಾದ್ರೆ ಪಾಪ ಮನೆ ಎಲ್ಲ ವಸ್ತುಗಳನ್ನ ಕಳ್ಕೊಂಡಿದ್ದಾರೆ. ಮನೆ ನಾಯಿಯನ್ನು ಕೂಡ ಕಳ್ಕೊಂಡಿದ್ದಾರೆ. ಮನೆಯವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನು ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಯೊಳಗಡೆ ಎಷ್ಟು ನೀರು ತುಂಬಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಎನ್ಸಿ ಕಾಲೋನಿಯಲ್ಲಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಸಾಕಿರುವಂತಹ ನಾಯಿ ಕೂಡ ಸಾವನ್ನಪ್ಪಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಅವಾಂತರಗಳಾದ್ರೆ ಇಲ್ಲಿ ಒಂದ್ ರೀತಿಯಲ್ಲಿ ಬೇರೆ ರೀತಿಯ ಅವಾಂತರ ಆಗಿದೆ. ಪಾಪ ಆ ನಾಯಿಯನ್ನ ಕಳ್ಕೊಂಡಿದ್ದಾರೆ. ಆ ನಾಯಿ ಎಬ್ಸಿತು ಕೂಡ ಅವರನ್ನ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಂಜು. ಖಂಡಿತ ಅಶ್ವಿನಿ, ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಆದ್ರೆ ಎನ್ಸಿ ಕಾಲೋನಿ ಭಾಗದಲ್ಲಿ ಮಾತ್ರ ಸಾಕಷ್ಟು ಅವಾಂತರಗಳನ್ನ ಕೇವಲ ಒಂದು ಮೂಕ ಪ್ರಾಣಿ ನಾಯಿ ಅವಾಂತರಗಳನ್ನ ತಪ್ಪಿಸಿರುವಂತದ್ದು. ಅಂದ್ರೆ ರಾತ್ರಿ ಸರಿಸುಮಾರು 2-2:30 ಸಮಯದಲ್ಲಿ ಮಳೆ ಸುರಿಯುತ್ತಿದ್ದಂತಹ ಸಮಯದಲ್ಲಿ ಅಂದ್ರೆ ಇಡೀ ಈ ಒಂದು ಎನ್ಸಿ ಕಾಲೋನಿಯ ಜನರನ್ನ ಆ ನಾಯಿ ಎಬ್ರಿಸುವಂತ ಕೆಲಸ ಮಾಡಿದೆ. ಜನರು ಕೂಡ ಎಲ್ಲೋ ಒಂದ್ ಕಡೆ ಯಾರೋ ಬಂದಿದ್ದಾರೆ ಅಂತ ಆತಂಕದಲ್ಲಿದ್ದಾರೆ. ಆಗ ಮಳೆ ಕಂಪ್ಲೀಟ್ ಈ ಭಾಗದಲ್ಲಿ ಮಳೆ ನೀರು ತುಂಬಿಕೊಂಡಿದೆ. ಸೊ ಗಮನಿಸ್ತಾ ಇರ್ಬೋದು ನೀವು ಇನ್ನೂ ಕೂಡ ಅಂದ್ರೆ ಈ ಮಳೆ ಅಷ್ಟರ ಮಟ್ಟಿಗೆ ಮಳೆ ನೀರು ಮನೆ ಒಳಗೆ ಹೋಗಿದೆ. ಮನೆ ಒಳಗೆ ಹೋಗಿ ನೀರು ಅಷ್ಟು ತುಂಬಿಕೊಂಡಿದೆ. ಸುಮಾರು ಒಂದು 6 ಅಡಿಯಷ್ಟು ನೀರು ತುಂಬಿಕೊಂಡಿದೆ. ಆಗ ಇಲ್ಲಿ ಈ ಭಾಗದಲ್ಲಿ ಸುಮಾರು 10-15 ವರ್ಷ ಇದ್ದಂತಹ ನಾಯಿ ಇಲ್ಲಿ ಎಲ್ಲರೂ ಜನರನ್ನ ಎಬ್ಬಿಸುವಂತಹ ಕೆಲಸ ಮಾಡಿತ್ತು. ಆ ನಾಯಿ ಕೂಡ ಕೊನೆಗೆ ಆ ನಾಯಿ ನೀರಿಗೆ ಸಿಲುಕಿ ಅಂದ್ರೆ ಕೊನೆಗೆ ಈಜ್ ಬರ್ದಲೆ ಎಲ್ಲರ ಜನರನ್ನ ಎಬ್ಬಿಸಿ ಆ ನಾಯಿ ಬಚಾವಾಗಕ್ಕಾಗದಲೆ ಆ ನಾಯಿ ಮೃತಪಟ್ಟಿದೆ. ಸೊ ಎಲ್ಲರೂ ಇಡೀ ಎನ್ಸಿ ಕಾಲೋನಿಯನ್ನ ಬದುಕಿಸಿದಂತಹ ನಾಯಿ ಅಂದ್ರೆ ಸುಮಾರು 15-20 ಈ ಭಾಗದಲ್ಲಿ ಓಡಾಡ್ಕೊಂಡಿತ್ತು. ಆದ್ರೆ ಜನರನ್ನ ಎಬ್ಬಿಸಿ ಆ ನಾಯಿ ಸತ್ತೋಗಿರೋದು ಎಲ್ಲೋ ಒಂದ್ ಕಡೆ ಎಂತರೂ ಕೂಡ ಮನಕಲುಕುವಂತಹ ಘಟನೆ ನಡೆದಿದೆ. ಸದ್ಯ ನಮ್ಮ ಜೊತೆ ಆ ನಾಯಿ ಮನೆ ಮಾಲೀಕರು ಇದ್ದಾರೆ, ನಮ್ಮ ರಾಮು ಅಂತೇಳಿ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಎಷ್ಟು ವರ್ಷದಿಂದ ಸಾಕಿದ್ರಿ ನಾಯಿ? ಇವತ್ತು ಏನಾಯ್ತು ಸರ್ ಘಟನೆ, ಏನ್ ಹೇಳ್ತೀರಿ? 15 ವರ್ಷದಿಂದ ನಾಯಿ ಸಾಕ್ತಾ ಇದೀವಿ ನಾವು. ಮೂಗ ಪ್ರಾಣಿಯನ್ನ 15 ವರ್ಷದಿಂದ ನಾವು ಸಾಕ್ತಾ ಇದೀವಿ ಈ ಕಾಲೋನಿ, ಎನ್ಸಿ ಕಾಲೋನಿಯಲ್ಲಿ. ಅದೊಂದು ಫೇವರೆಟ್ ನಾಯಿ. ಅದು ಈ ಕಾಲೋನಿಗೆ ಒಂದು ದೊಡ್ಡ ರಾಜ ಥರ ನಾಯಿ. ಅದು ಪ್ರತಿಯೊಬ್ಬರು ಆ ನಾಯಿ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೆ ನಮಗೆ ಅದು ತುಂಬ ಸಹಾಯ ಮಾಡ್ತಾ ಇತ್ತು. ಆ ನಾಯಿ ರಾತ್ರಿ 2:30 ಗಂಟೆಗೆ ಸಿಕ್ಕಾಪಟ್ಟೆ ಮಳೆ ಬಂದ ಮೇಲೆ ಅದು ರಾತ್ರಿ ಎಲ್ಲರನ್ನ ಅದು ಆಚೆ ಬಂದು ಎಲ್ಲರನ್ನೂ ಜೋರಾಗಿ ಸೌಂಡ್ ಹಾಕಿ ಎಲ್ಲರನ್ನೂ ಎಬ್ಬರಿಸಿ ಬಂದಾದ್ಮೇಲೆ ನೋಡಿ ಇಷ್ಟು ನಮಗೆ ಕುತ್ತಿಗೆವರೆಗೂ ನೀರು ಬಂತು. ಆ ನಾಯಿಯನ್ನು ಹೋಗಿ ಹುಡ್ಕೋಕೆ ಹೋಗಿದ್ರೆ ಆ ನಾಯಿ ಸಿಕ್ಕಿಲ್ಲ. ಬಟ್ ಏನಾಯ್ತು ಅಂದರೆ ನಾಯಿ ಆ ನೀರಲ್ಲಿ ಮುಳುಗೋಯ್ತು. ನಾವು ಆ ಟೈಮಲ್ಲಿ ರಾತ್ರಿ ನಾವು 3:30 ಆದ್ರೂ ನಾಯಿಯನ್ನು ಹುಡುಕ್ತಾ ಇದ್ದೀವಿ. ಎಲ್ಲೋಯ್ತು ಅಂತ ನಾಯಿ ಸಿಗ್ತಾ ಇಲ್ಲ ನಮಗೆ. ಇನ್ನೊಂದು 3:30-4:00 ಗಂಟೆಗೆ ನಾಯಿ ನಮಗೆ ಕೈಗೆ ಸಿಕ್ಕಾಯ್ತು. ನೀರಲ್ಲಿ ಫುಲ್ಲು ಮುಳುಗೋಗಿ ಕೆಳಗಡೆ ಬಿದ್ದೋಯ್ತು ಸರ್. ನಮಗೆ ಮೂಗಪಾನಿ ತುಂಬ ನೋವಾಯಿತು. ನಮಗೆ ಮನಸ್ಸನ್ನು ತುಂಬ ನಮಗೆ ಬೇಜಾರಾಯ್ತು ಆ ನಾಯಿ ಸತ್ತೋಗಿದ್ದಕ್ಕೆ. ದಯವಿಟ್ಟು ಜನಗಳಿಗಾದರೂ ಏನಾದರೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಆ ಮೂಗ ಪ್ರಾಣಿಗಂಥವ್ರು ಆ ನಾಯಿಯನ್ನು ನೋಡಿಬಿಟ್ಟು ದಯವಿಟ್ಟು ನೀವು ನಮ್ಗೆಲ್ಲದು ಒಳ್ಳೆ ಮಾಡ್ಬೇಕಂತ ನಾವು ಕೇಳ್ಕೊತಾ ಇದೀವಿ ಸರ್. ಓಕೆ, ಮತ್ತೊಬ್ರು ಸ್ಥಳೀಯರು ಮಾತಾಡ್ತೀನಿ. ಅಮ್ಮ, ಏನಾಯ್ತಮ್ಮ ಇಷ್ಟೊಂದು ಮಳೆ, ಏನ್ ಹೇಳ್ತೀರಿ? ನಾವು ಸುಮಾರು 35 ವರ್ಷದಿಂದ ಇಲ್ಲೇ ಇದ್ದೀವಿ, ವಾಸವಾಗಿದ್ದು. ನಮ್ಮ ಮಕ್ಕಳು ಚಿಕ್ಕವರು ಆವಾಗಲೂ, ಇವಾಗ ದೊಡ್ಡವರಾಗಿದ್ದಾರೆ. ಆದರೆ ಇಲ್ಲಿ ಮಳೆ ಬಂದರೆ ಫಸ್ಟ್ ಕ್ಲಾಸಲ್ಲಿ ನೀರು ತುಂಬುತ್ತೆ. ಎಷ್ಟೋ ಜನ ಫೋಟೋ ಹಿಡ್ಕೊಂಡು ಹೋಗ್ತಾರೆ, ನೋಡ್ತಾರೆ, ಮೀಡಿಯಾವ್ರು ಬರ್ತಾರೆ. ಯಾರೂ ನಮ್ಗೆ ಸಹಾಯ ಮಾಡೋಲ್ಲ. ನಾವು ಆ ನೀರಿರೋವಾಗ ಅಕ್ಕದ ಕ್ರಾಸ್ಗೆ ಹೋಗಿ ಸ್ವಂತ ಮನೆಗಳಲ್ಲಿ ಮಕ್ಕಳನ್ನ ಬಿಟ್ಟು ಅಡುಗೆ ಮರನೇ ದಿವಸ ಮಾಡ್ಕೊಳ್ತೀವಿ. ಹುಷಾರು ಬೇರೆ ಇಲ್ಲ. ಅಲ್ಲಿ ನೋಡಿದ್ರೆ ರಾತ್ರಿ ಕರೆಂಟ್ ಬೇರೆ ಸಡನ್ನಾಗಿ ತುಂಬ ಬಂತು. ನಾಯಿ ನಮ್ಮ ಪಕ್ಕದ ಮನೆಯಲ್ಲಿ ನಾಯಿ ಆಗ್ತಾರೆ ಆಯಿತಾ. ಮನೆಯಲ್ಲಿ ಕರೆಂಟ್ ಜಾಸ್ತಿ ಬಂದು ಫ್ರಿಜ್ಜೆಲ್ಲ ಒಡೆದೋಯ್ತು, ಟಿ ವಿ ಹೋಯ್ತು, ಫ್ರಿಜ್ಜು ಹೋಯ್ತು.
ಮನೆ ತುಂಬ ನೀರು ಹಂಗೆ ಇದೆ, ನಾವು ತಳ್ಳಿಲ್ಲ. ಇವಾಗ ಚಾನಲ್ ಅವ್ರು ಬಂದಿದ್ದಾರೆ, ನಾವು ತೋರಿಸ್ತಾ ಇದ್ದೀವಿ ಅವ್ರಿಗೆ. ಅಶ್ವಿನಿ, ಇದು ಅಂದ್ರೆ ಈ ಭಾಗದ NC ಕಾಲೋನಿ ಭಾಗದ ಜನರನ್ನ ಪಾಪ ಮೂಕ ಪ್ರಾಣಿ ಕಾಪಾಡಿದೆ, ಬಟ್ ಆದ್ರೆ ಅದು ಕಾರಣ